ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಬದಲಾಯಿಸೋಕೆ ಜಿಮ್ ಬೇಕಿಲ್ಲ, ಪ್ರೋಟೀನ್ ಪೌಡರ್ ಬೇಡ, ದುಬಾರಿ ಯಂತ್ರಗಳು ಬೇಡ. ಪ್ರತಿದಿನ ಕೇವಲ 30 ನಿಮಿಷ ಸರಿಯಾಗಿ ನಡೆಯೋದನ್ನು ಶುರು ಮಾಡಿದ್ರೆ 3 ತಿಂಗಳಲ್ಲಿ ನಿಮ್ಮ ತೂಕ, ಸಕ್ಕರೆ, ಬಿಪಿ, ನಿದ್ರೆ, ಮನಸ್ಸು ಎಲ್ಲವೂ ಬದಲಾಗಬಹುದು. ಪ್ರಶ್ನೆ ಏನು ಗೊತ್ತಾ? ನಾವು ಇಷ್ಟು ಸರಳವಾದ ವಿಷಯವನ್ನು ಏಕೆ ಇಗ್ನೋರ್ ಮಾಡ್ತಿದ್ದೀವಿ? ಇವತ್ತು ವಾಕಿಂಗ್ ಮಾಡುವುದರಿಂದ ಆಗುವ 10 ದೊಡ್ಡ ಪ್ರಯೋಜನಗಳ ಬಗ್ಗೆ ಸರಳವಾಗಿ ಮಾತನಾಡೋಣ. ಬಹಳ ಜನ ಕೇಳ್ತಾರೆ, ನಡೆಯೋದ್ರಿಂದ ಏನಾಗುತ್ತೆ? ಸತ್ಯ ಹೇಳ್ಬೇಕಾದ್ರೆ ಸರಿಯಾಗಿ ನಿಯಮಿತವಾಗಿ ನಡೆದ್ರೆ ದೇಹದ ಒಳಗೆ ದೊಡ್ಡ ಬದಲಾವಣೆ ಆಗುತ್ತೆ. ನಮ್ಮ ದೇಹ ಚಲನೆಗೆ ಹುಟ್ಟಿದೆ, ಆದ್ರೆ ಈಗ ಜೀವನ ಶೈಲಿ ಏನು? ಕುಳಿತು ಕೆಲಸ, ಮೊಬೈಲ್, ಕಾರ್, ಟಿವಿ. ಚಲನೆ ಕಡಿಮೆ, ಸಮಸ್ಯೆಗಳು ಹೆಚ್ಚು. ಈಗ ಒಂದೊಂದಾಗಿ ನೋಡೋಣ. ತೂಕ ಕಡಿಮೆ ಮಾಡಲು ಸಹಾಯ. ವಾಕಿಂಗ್ ಮಾಡಿದ್ರೆ ಕ್ಯಾಲರಿ ಕರಗುತ್ತೆ. 1 ಗಂಟೆ ವೇಗವಾಗಿ ನಡೆದ್ರೆ ಸುಮಾರು 200-300 ಕ್ಯಾಲರಿ ಕರಗಬಹುದು. ವೇಗದ ಮೇಲೆ ಅವಲಂಬಿಸಿದೆ. ಇದು ಲಕ್ಷಣ ತೂಕ ಇಳಿಸುವ ಮಾಯಾಜಾಲ ಅಲ್ಲ. ಆದ್ರೆ 3 ತಿಂಗಳು ನಿರಂತರ ಮಾಡಿದ್ರೆ ಬೇಡದ ಕೊಬ್ಬು ನಿಧಾನವಾಗಿ ಇಳಿಯುತ್ತೆ. ಮುಖ್ಯವಾಗಿ ಹೊಟ್ಟೆ ಭಾಗ. ಸಕ್ಕರೆ ನಿಯಂತ್ರಣ. ಊಟ ಆದ ನಂತರ 10-15 ನಿಮಿಷ ನಡೆದ್ರೆ ರಕ್ತದಲ್ಲಿನ ಸಕ್ಕರೆ ಏರಿಕೆ ಕಡಿಮೆ ಆಗುತ್ತದೆ. ಇದು ತುಂಬಾ ಮಹತ್ವದ ವಿಷಯ. ಡಯಾಬಿಟಿಸ್ ಇರುವವರು ಊಟದ ನಂತರ ಕುಳಿತು ಬಿಡಬೇಡಿ. ಸ್ವಲ್ಪ ನಡೆದ್ರೆ ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡುತ್ತದೆ, ಹೃದಯ ಬಲವಾಗುತ್ತದೆ. ವಾಕಿಂಗ್ ಅಂದ್ರೆ ಹೃದಯಕ್ಕೆ ಸೌಮ್ಯ ವ್ಯಾಯಾಮ. ರಕ್ತ ಸಂಚಾರ ಸುಧಾರಿಸುತ್ತದೆ. ಬಿಪಿ ನಿಯಂತ್ರಣಕ್ಕೆ ಸಹಾಯ. ನಿಯಮಿತವಾಗಿ ನಡೆಯುವವರಿಗೆ ಹೃದಯದ ಸಮಸ್ಯೆ ಅಪಾಯ ಕಡಿಮೆ ಇರಬಹುದು. ಒತ್ತಡ ಮತ್ತು ಟೆನ್ಷನ್ ಕಡಿಮೆ. ನೀವು ಗಮನಿಸಿದ್ದೀರಾ, ಕೋಪ ಬಂದಾಗ ಸ್ವಲ್ಪ ನಡೆದ್ರೆ ಮನಸ್ಸು ಹಗುರವಾಗುತ್ತದೆ. ಏಕೆ? ನಡೆಯೋದ್ರಿಂದ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ ಹೊರಬರುತ್ತದೆ. ಆತಂಕ ಕಡಿಮೆಯಾಗುತ್ತದೆ, ಮನಸ್ಸು ಕ್ಲಿಯರ್ ಆಗುತ್ತದೆ. ಉತ್ತಮ ನಿದ್ರೆ. ರಾತ್ರಿ ನಿದ್ರೆ ಬರ್ತಿಲ್ಲ ಅಂತ ಹಲವರು ಹೇಳ್ತಾರೆ, ಆದ್ರೆ ದಿನಪೂರ್ತಿ ಕುಳಿತಿರ್ತಾರೆ. ದೇಹ ಚಲನೆ ಇಲ್ಲದಿದ್ದರೆ ನಿದ್ರೆ ಗುಣಮಟ್ಟ ಕಡಿಮೆ. ಸಂಜೆ 20-30 ನಿಮಿಷ ನಡೆದ್ರೆ ರಾತ್ರಿ ನಿದ್ರೆ ಸುಧಾರಿಸುತ್ತದೆ. ಕೀಲು ಮತ್ತು ಎಲುಬುಗಳಿಗೆ ಬೆಂಬಲ. ಸರಿಯಾಗಿ ನಡೆದ್ರೆ ಕೀಲುಗಳಿಗೆ ರಕ್ತ ಸಂಚಾರ ಹೆಚ್ಚುತ್ತದೆ. ಬಿಗಿತ ಕಡಿಮೆಯಾಗಬಹುದು, ವಿಶೇಷವಾಗಿ ಮೊಣಕಾಲು, ಸೊಂಟ, ಬೆನ್ನು. ಆದ್ರೆ ನೋವು ಹೆಚ್ಚು ಇದ್ದರೆ ನಿಧಾನವಾಗಿ ಆರಂಭಿಸಿ. ಜೀರ್ಣಕ್ರಿಯೆ ಸುಧಾರಣೆ. ಭಾರಿ ಊಟ ಮಾಡಿ ತಕ್ಷಣ ಕುಳಿತು ಬಿಟ್ಟರೆ ಊತ, ಗ್ಯಾಸು. ಊಟದ ನಂತರ ಸ್ವಲ್ಪ ನಡೆದ್ರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಇದು ಸರಳ ಆದರೆ ಬಹಳ ಪರಿಣಾಮಕಾರಿ ಅಭ್ಯಾಸ. ಶಕ್ತಿ ಹೆಚ್ಚುತ್ತದೆ. ನಡೆದ್ರೆ ದಣಿವೇ ಬರುತ್ತೆ ಅಂತ ಅನ್ಸ್ಬಹುದು, ಆದ್ರೆ ಸತ್ಯ ಇದು ಗೊತ್ತಾ? ನಿಯಮಿತವಾಗಿ ನಡೆದವರು ದಿನವಿಡೀ ಹೆಚ್ಚು ಚೈತನ್ಯ ಅನುಭವಿಸುತ್ತಾರೆ. ದೇಹದಲ್ಲಿ ಆಮ್ಲಜನಕ ಪೂರೈಕೆ ಹೆಚ್ಚುತ್ತದೆ. ಮೆದುಳಿನ ಆರೋಗ್ಯ. ನಡೆಯೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಹೆಚ್ಚುತ್ತದೆ. ಗಮನ, ನೆನಪು, ಫೋಕಸ್ ಇವು ಸುಧಾರಿಸಬಹುದು. ವಯಸ್ಸಾದ ಮೇಲೆ ನೆನಪು ಸಮಸ್ಯೆ ಅಪಾಯ ಕಡಿಮೆ ಇರಬಹುದು. ದೀರ್ಘ ಆಯುಷ್ಯಕ್ಕೆ ಬೆಂಬಲ. ಪ್ರತಿದಿನ 7,000-8,000 ಹೆಜ್ಜೆ ನಡೆಯುವವರು ಚಲನೆ ಇಲ್ಲದವರಿಗಿಂತ ಆರೋಗ್ಯಕರ ಜೀವನ ನಡೆಸುತ್ತಾರೆ. ಇದು ದೊಡ್ಡ ರಹಸ್ಯ ಅಲ್ಲ, ನಿಯಮಿತ ಚಲನೆ. ಈಗ ಮುಖ್ಯ ಪ್ರಶ್ನೆ, ಎಷ್ಟು ನಡೆಯಬೇಕು? ಕನಿಷ್ಠ 30 ನಿಮಿಷ ಅಥವಾ 7,000-10,000 ಹೆಜ್ಜೆಗಳು. ಸ್ವಲ್ಪ ವೇಗ ಇರಲಿ, ಮಾತಾಡೋಕೆ ಆಗಲಿ, ಆದರೆ ಉಸಿರು ಸ್ವಲ್ಪ ವೇಗವಾಗಿ ಇರಲಿ. ಸರಿಯಾಗಿ ಹೇಗೆ ಶುರು ಮಾಡಬೇಕು? ಮೊದಲ ದಿನವೇ 10,000 ಹೆಜ್ಜೆ ಬೇಡ. ಮೊದಲ ವಾರ 15 ನಿಮಿಷ, ಎರಡನೇ ವಾರ 20 ನಿಮಿಷ, ನಂತರ 30-40 ನಿಮಿಷ. ಹಠಾತ್ ಹೆಚ್ಚು ಮಾಡಿದ್ರೆ ನೋವು ಬರುತ್ತೆ. ಸಾಮಾನ್ಯ ತಪ್ಪುಗಳು: ನಿಧಾನವಾಗಿ ಓಡಾಡೋದು, ಮೊಬೈಲ್ ನೋಡಿ ನಡೆಯೋದು, ಅಸಮ ಭೂಮಿಯಲ್ಲಿ ನಡೆಯೋದು, ಸರಿಯಾದ ಶೂಸ್ ಇಲ್ಲದೆ ನಡೆಯೋದು. ಸಣ್ಣ ಚಾಲೆಂಜ್. ಇವತ್ತು ಈ ವಿಡಿಯೋ ನೋಡಿದ ಮೇಲೆ ಒಂದು ನಿರ್ಧಾರ ಮಾಡಿ. ನಾಳೆಯಿಂದ ಅಲ್ಲ, ಇವತ್ತೇ 15 ನಿಮಿಷ ನಡೆಯಿರಿ. ಸಣ್ಣ ಅಭ್ಯಾಸ, ದೊಡ್ಡ ಫಲಿತಾಂಶ. ವಾಕಿಂಗ್ ಸಿಂಪಲ್, ಆದ್ರೆ ಅದನ್ನು ನಿರಂತರವಾಗಿ ಮಾಡಿದ್ರೆ ಜೀವನ ಬದಲಾಗಬಹುದು. ಜಿಮ್ ಇಲ್ಲದಿದ್ದರೂ ಆರೋಗ್ಯವಾಗಿರಬಹುದು. ನೀವು ನಡೆಯೋಕೆ ಶುರು ಮಾಡ್ತೀರಾ? ಕಾಮೆಂಟ್ನಲ್ಲಿ ಬರೆಯಿರಿ. ಇವತ್ತಿನಿಂದ ಶುರು. ವಿಡಿಯೋ ಉಪಯೋಗ ಆಯಿತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.